ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಸೊ ಇವತ್ತು ಎಲ್ಲರೂ ಕೇಳಿದ್ರೆ, ಸೊ ಒಂದೇ ಕಡೆ ಕುಂತು ಯಾಕೆ ವಿಡಿಯೋ ಮಾಡ್ತೀರಿ, ಸ್ವಲ್ಪ ಮನೆ ತೋರಿಸೋದು ಮತ್ತು ಹಂಗೆ ಹೊಲ ತೋರಿಸೋದು ಮಾಡಿರಿ, ಸ್ವಲ್ಪ ಆ ಥರ ವಿಡಿಯೋ ಮಾಡಿರಿ. ಒಂದೇ ಕಡೆ ಕೂತು ವಿಡಿಯೋ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅಂದರೆ ಎಲ್ಲನೂ ತೋರಿಸಿ ಚೆನ್ನಾಗಿರುತ್ತಾ ಅಂತ ಹೇಳಿದ್ರೆ, ಸೊ ಹಾಗಾಗಿ ನಾನಿವತ್ತು ಎಲ್ಲನೂ ತೋರಿಸ್ಬೇಕು, ನಮ್ಮ ಹೊಲ ಗದ್ದೆ ಎಲ್ಲನೂ ತೋರಿಸ್ಕೊಂಬರ್ಬೇಕು ಅಂಥೇಳಿ ಮತ್ತೆ ಹೊಂಟೀನಿ. ಸೊ ನೀವು ಬರ್ರಿ, ಹಂಗೆ ನೀವು ನೋಡ್ಬೋದು. ನಾನು ಅಗಿ ಹಚ್ಚಾಕತ್ತಿದ್ನಿ, ಮೊನ್ನೆ ಒಂದು ದಿನ ವಿಡಿಯೋ ಮಾಡೀನಿ. ಸೊ ಅವತ್ತು ಬದ್ನೆಯಾಗಿ ಮತ್ತು ಹಂಗೆ ಮೆಣಸಿನಗಿ ಎಲ್ಲ ಹಚ್ಚಾಕತ್ತಿದ್ನಿ. ಸೊ ಅದು ಐತೆ ನೋಡ್ರಿ ಇಲ್ಲಿ. ಸೊ ಬದ್ನಿಕಾಯಿ ಗಿಡಗಳೆಲ್ಲ ನೋಡ್ಬೋದು ನೀವು ಇಲ್ಲಿ. ಸೊ ಇಷ್ಟು ದೊಡ್ಡ ಆಗ್ಯಾವ, ಮುಳ್ಳು ಬದ್ನಿಕಾಯಿ ಅದಾವ. ಸೊ ನಮ್ಮ ಗುಂಡ್ಯಾ ನೋಡ್ರಿ ಬಂದ. ಸೊ ಹೊತ್ತು ಮುನ್ಗಾಕತ್ತೈತಿ, ಯಾಕಂದ್ರೆ ತಂಪತ್ನಾಗ ವಿಡಿಯೋ ಮಾಡಬೇಕು ಅಂಥೇಳಿ ನಾನು ತಂಪತ್ನಾಗ ಅಂತ ಬಂದೀನಿ. ಸೊ ಬೆಳಗ್ಗೆ ಆಗೋದೇ ಎಲ್ಲ ತೆಗೆದಿರ್ತೈತಿ, ಮಧ್ಯಾಹ್ನ ಅಷ್ಟೇ ಬಿಸಿಲು ಸಿಕ್ಕಾಪಟ್ಟೆ ಇರ್ತೈತಿ. ನನ್ನ ಮಗಳು ಕೂಡ ನನ್ನ ಕೈ ಬಿಡೋದಿಲ್ಲ. ಸೊ ಮತ್ತು ಹಂಗೆ ಈಗ ಸ್ವಲ್ಪ ಸಾಯಂಕಾಲ ಆಗೈತಿ, ಅದಕ್ಕೋಸ್ಕರ ಸ್ವಲ್ಪ ತಂಪತ್ತಿರ್ತೈತಿ ಅಂಥೇಳಿ ಈಗ ವಿಡಿಯೋ ಮಾಡಕ್ಕೆ ಬಂದೀನಿ ನಾನು. ರೀ ಬರ್ರಿ, ಎತ್ಕೊಂಬರ್ರಿ. ಎತ್ಕೊಂಬ. ಸೊ ಅವರು ಬಂದಾರ, ನಮ್ಮ ಮನೆಯವರು. ಸೊ ಬರ್ರಿ, ನಮ್ಮ ಗುಂಡೆ ಹೋಗೇ ಬಿಟ್ಟೆ ನಮ್ಮನ್ನು ನೋಡಿ. ಅದು ಪಾಲಕ್, ಬದ್ನಿಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ. ಯಾವ ರಾಜಗಿರಿ ಪಲ್ಯ, ಕಿರಿಕ್ಸಾನಿ ಪಲ್ಯ ಎಲ್ಲ ಥರ ನಾವು ಹಳ್ಳಿಯೊಳಗೆ ಎಲ್ಲನೂ ಮಾಡುತ್ತಿದ್ದು. ಸೊ ಬರ್ರಿ, ಈಗ ಕಬ್ಬು ನೋಡ್ಬೋದು ನೀವು ನಮ್ದು. ಸೊ ಡಿಸೆಂಬರ್ ಒಳಗೆ ಈ ಕಬ್ಬು ಕಳ್ಸೀವಿ ನಾವು. ಡಿಸೆಂಬರಿಂತ್ರ ಈಗ ಮಾರ್ಚ್ ಅಂದ್ರೆ ಏನಿಲ್ಲ ಅಂದರೂ 3 ಮಂತ್ಸ್ ಆದರೂ ಕಂಪ್ಲೀಟ್ ಆಯ್ತು. ಸೊ 3 ಮಂತ್ಸ್ ಒಳಗೆ ಈ ಥರ ಆಯ್ತು ನಮ್ಮ ಬೆಳೆ. ಸೊ ಇದಕ್ಕೀಗ ನಮ್ಮಪ್ಪ ಕಸದ ಎಣ್ಣೆ ಹೊಡೆದಾನ, ಮತ್ತು ಗೊಬ್ಬರ ಒಗ್ದಾರ, ಮತ್ತು ಹಂಗೆ ಹರ್ಗಿ ಸ್ಯಾರ ಎಲ್ಲ ಕಸ ಹೋಗ್ಬೇಕಂತೇಳಿ. ಸೊ ಆದರೂ ಇನ್ನೂ ಕಸ ಐತಿ ನೋಡ್ರಿ, ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಇನ್ನೂ ಕಸ ಐತಿ. ಸೊ ಇದ್ರೊಳಗೆ ತರಕಾರಿ ಎಲ್ಲ ಬೆಳೆದಿದ್ದೀವಿ ನಾವು. ಸೊ ಹಾಗಾಗಿ ಸ್ವಲ್ಪ ಏನಾದರೂ ತರಕಾರಿ ಹಚ್ಚಿದ್ರೆ ಸ್ವಲ್ಪ ಪೀಕ್ ಜಾಸ್ತಿ ಬೆಳೆಯೋದಿಲ್ಲ ಕಬ್ಬಿನೊಳಗೆ ಸ್ವಲ್ಪ, ಯಾಕಂದ್ರೆ ಅದಕ್ಕೆ ಪ್ರೈವೇಸಿ ಅಂತ ಅನ್ನೋದು ಯಾರಿಗೇ ಆಗಲಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದಕ್ಕೂ ಬೆಳೆಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಫರ್ಟೇಬಲ್ ಆಗ್ತಿರಂಗಿಲ್ಲ, ಬೆಳವಣಿಗೆ ಜಾಸ್ತಿ ಕಂಫರ್ಟ್ ಅನ್ಸಂಗಿಲ್ಲ ಕಬ್ಬಿಗೆ. ನಡು ಏನಾದರೂ ಈ ಕಸ ಐತೆ ಅಂದ್ರೆ ಅದು ಬೆಳೆಯೋದಿಲ್ಲ, ಕಸನ ಜಾಸ್ತಿ ದೊಡ್ಡದಾಗ್ಬಿಡ್ತೈತಿ. ಸೊ ಹಾಗಾಗಿ ಕಬ್ಬಿನ ಬೆಳವಣಿಗೆ ಕಮ್ಮಿ ಆಗಿಬಿಡ್ತೈತಿ. ಸೊ ಆದಷ್ಟು ಜಲ್ದಿ ಅದನ್ನ ಕಸ ಎಲ್ಲ ತೆಗೆದು ಬಿಡಬೇಕು. ಹಂಗೆ ನೀಟಾಗಿ ಹೊಲ ಎಲ್ಲ ನೀಟಾಗಿ ಇಟ್ಕೋಬೇಕು, ಅಂದ್ರೆ ಒಂಥರ ಬೆಳೆ ಎಲ್ಲ ಚಲೋ ತಂಗ ಬರ್ತೈತಿ, ಇಲ್ಲಕಂದ್ರೆ ಬರಲ್ಲ. ಸೊ ಎಷ್ಟು ಒದ್ದಾಡಕತ್ತಾನ ನೋಡ್ರಿ ನನ್ನ ಗಂಡ ಇವತ್ತು ಇಲ್ಲಿ ಬರ್ಬೇಕಂದ್ರೆ. ಆದರೂ ಅವರಿಗೆ ನಿಜ ಹೇಳ್ಬೇಕಂದ್ರೆ ನಾವು ಒಂಥರ ಹಳ್ಳಿ ಹುಡುಗಿ, ನನಗೆ ಎಲ್ಲಿ ಬಿಟ್ರು ನಾನು ಅಡ್ಡಾಡಿ ಪಾರಾಗಿ ಬರ್ತೀನಿ. ಸೊ ಭಾಷೆ ಬರೋಂಗಿಲ್ಲ ಅನ್ನೋದು ಒಂದ ನನಗೆ ಎಲ್ಲ ಥರ. ಸೊ ಹಂಗೆ ಹಿಂಗೆ ಮಾಡಿ ಆ್ಯಕ್ಷನ್ ಮೂಲಕಾರ ಪಾರಾಗಿ ಬರ್ತೀನಿ ನಾನಂತರೂ. ಸೊ ಇವ್ರಿಗೆ ಆ ಧೈರ್ಯ ಇಲ್ಲ ನೋಡ್ರಿ. ಈಗ ಒಂದು ಸ್ವಲ್ಪ ಕಬ್ಬಿನ ರೌದಿ ತೊರಿತೈತಂತೆ ಹೆದ್ರಾಕತ್ತಾರ. ಸೊ ನನಗೆ ಇವರು ನೋಡಿದ್ರೆ ಒಂದು ಸಾಂಗ ನೆನಪಾಕತಿ, ಅದು ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ ಅಂತ ನೋಡ್ತಾರ. ಸೊ ನಾ ಇವ್ರಿಗೋಸ್ಕರ ಹಾಡ್ಬೇಕು, ಅದನ್ನು ಚೇಂಜ್ ಮಾಡಬೇಕು ಲಿರಿಕ್ಸ್ ಎಲ್ಲ. ಕಾಡು ಸುತ್ತುವ ಆಸೆ ರಾಜಗ್ಯಾಕಮ್ಮ, ಕಾಲು ಇಟ್ಟರೆ ಇಲ್ಲಿ ರೌದಿ ತೊರೆಯುವುದಮ್ಮ, ಹಿಂಗೆ ಆಡ್ಬೇಕಾಗೈತೆ ನಾ ಇವ್ರಿಗೋಸ್ಕರ. ಈಗ ಅದಕ್ಕೋಸ್ಕರ ಭಯ ಪಡ್ತಾರ. ಸೊ ಏನಂದ್ರೆ ಅವರು ಫ್ಯಾಮಿಲಿ ಒಳಗೂ ಈ ಥರ ಎಲ್ಲ ದಗ್ದ ಮಾಡಿಲ್ಲ ಅವರು. ಸೊ ನನಗೂ ಹಾಂ ಮೊದಲು ಏನು ಮಾಡ್ತೀರಿ?
ಸಣ್ಣರಿದ್ದಾಗ ಮಾಡ್ಯಾರಂತ. ಸೊ ಆ ಸಣ್ಣರಿದ್ದಾಗ ಮಾಡೋದಕ್ಕೂ ಈಗ ಮಾಡೋದಕ್ಕೂ ವ್ಯತ್ಯಾಸ ಜಾಸ್ತಿನೇ ಇರ್ತೈತಿ. ಸೊ ಹಾಗಾಗಿ ಮತ್ತು ಹೇಳ್ಬೇಕಂದ್ರೆ ಅವ್ರ ಮನ್ಯಾಗ ಹಚ್ಚೈಲ್ ಬಿಡ್ರಿ ನಿಜ. ಸೊ ನನಗೂ ಆ ಥರ ಅವ್ರನ್ನ ನೋಡೋಕೆ ಇಷ್ಟನೇ ಆಗೋದಿಲ್ಲ. ಬಟ್ ಯಾಕೆ ಅವರಿಗೆ ಆ ಥರ ಎಲ್ಲ ಪೋಸಿಬಲ್ ಮಾಡ್ತೀನಿ ಅಂದ್ರೆ ನಾನು ಆ ಥರ ದಗ್ದ ಹಚ್ಚಕ್ಕೆ ನಿಜ ನನ್ನ ಗಂಡಗೆ ದಗ ಹಚ್ಚಕ್ಕೆ ನಂಗೆ ಇಷ್ಟನೇ ಇಲ್ಲ. ಯಾಕೆ ಫೋರ್ಸ್ ಮಾಡ್ತೀನಿ ಅಂದ್ರೆ ಜೀವನ ನಡೆಯೋದು ಈಗ ಯಾರೋ ದುಡ್ದಾಗ ನಡೀತಿರ್ತೈತಿ. ಸೊ ನಮ್ಮ ದುಡ್ಕಿ ಮ್ಯಾಗ ಮನೆ ನಡೆಸ್ಬೇಕಾಕತಿ ಬರ್ರಿ. ಸೊ ನಮ್ಮ ಜೀವನ ನಡಿಬೇಕಂದ್ರೆ ದುಡ್ಕಿ ಮ್ಯಾಗ ನಡೀತಿರ್ತೈತಿ. ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ದಗ್ದ ಮಾಡಿರಿ ಅಂತ ಫೋರ್ಸಬಲ್ ಮಾಡ್ತೀನಿ ನಾನು. ಇಲ್ಲಾಂದ್ರೆ ಅವ್ರಿಗೆ ಫೋರ್ಸ್ ಮಾಡ್ತಿದ್ದಿದ್ದಿಲ್ಲ. ಸೊ ಇವತ್ತು ಹಂಗೆ ಹೊಲ ತೋರಿಸ್ಕೊತ ಸೊ ಸ್ವಲ್ಪ ಒಂದಿಷ್ಟು ವಿಷಯಗಳನ್ನು ಹೇಳಬೇಕು, ಚರ್ಚೆ ಮಾಡಬೇಕು ಅವ್ರ ಜೊತೆಗೆ. ಸೊ ಲೈಫ್ ಸ್ಟೋರಿ ಹೇಳ್ರಿ, ಅದು ಹೇಳ್ರಿ, ಇದು ಹೇಳ್ರಿ ಅಂತ ಜಾಸ್ತಿ ಕಮೆಂಟ್ ಬರ್ತಾವೆ ನಂಗೆ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಲೈಫ್ ಸ್ಟೋರಿ ಅಂದ್ರೆ ಕೇಳಾರ ಒಂದಿಷ್ಟು ಮಂದಿ ಕ್ವಶನ್ ಕೇಳಾರ. ಸೊ ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಬೇಕು ಅಂಥೇಳಿ ಮಾಡಾಕತ್ತೀನಿ. ಲೈಫ್ ಸ್ಟೋರಿ ಎಲ್ಲ ಮಾಡಲ್ಲ. ಸೊ ಏನೇನು ಕೇಳ್ಯಾರ ನೋಡ್ರಿ ಅದಕ್ಕೆ ಆನ್ಸರ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಸೊ ಈಗ ಪೂರ ತೆಳಗೆ ಬಂದೀವಿ. ಈಗ ಹೊಲ ಮನೆ ನೋಡ್ರಿ ಅಷ್ಟು ದೂರ. ಸೊ ನನಗೆ ಕ್ವಶನ್ ಕೇಳಿದ್ರಲ್ಲ, ಕ್ವಶನ್ ಹೇಳ್ತೀನಿ ನಾನು, ಹಂಗೆ ಆನ್ಸರ್ ಕೂಡ ಮಾಡ್ತೀನಿ. ಸೊ ಏನು ಕೇಳಿದ್ರ ಅಂತಂದ್ರೆ, ಅಕ್ಕ ನಿಮ್ದು ಯಾವ ಊರು, ನಿಮ್ಮನ್ನು ಯಾವ್ರಿಗೆ ಕೊಟ್ಟಾರ, ನಿಮ್ಮ ಗಂಡನ ಮನೆ ಯಾವ್ದು ಅಂತ ಕೇಳಿದ್ರೆ ಸೊ ಅದಕ್ಕೆ ಹೇಳ್ಬೇಕಂತೀನಿ. ಸೊ ನನ್ನ ಗಂಡನ ಮನೆ ಬಂದುಬಿಟ್ಟು ಇಲ್ಲಿ ಕಲಬುರ್ಗಿ ಅಂಥೇಳಿ. ಕಲಬುರ್ಗಿ ಅಂತ ನಮ್ಮ ಮನೆಯವರೆಲ್ಲ ಜಾಯಿಂಟ್ ಫ್ಯಾಮಿಲಿನ ಮುಂಬೈ ಒಳಗಿರುತ್ತೆ. ಸೊ ನಾನು ಕೂಡ ನಮ್ಮ ಮನೆಯವ್ರ ಜೊತೆಗೆ ಇರ್ತೀನಿ ಅಲ್ಲೇ ಮುಂಬೈ ಒಳಗೆ. ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರ ಅಂತ ಕೇಳಿದ್ರಿ. ಸೊ ಅವರು ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ. ಸೊ ಅಲ್ಲೆಲ್ಲ ಚಲೋ ಐತಿ, ಅವ್ರಿಗೆ ಬೆಟ್ರ್ ಅನ್ಸುತ್ತೆ ಅಲ್ಲೇ. ಸೊ ಮಾಡ್ತಾರೆ ಅಲ್ಲೇ ದಗ್ದ ಅವರು. ಸೊ ಸೂಪರ್ ಜೋಡಿ ಅಂತ ಕಳಿಸಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಹೆಂಗೆ ಅನ್ನಿಸ್ತು ರೀ ಹೊಲ ಅದು ಎಲ್ಲ ಸುತ್ತಾಡಿದ್ದು? ಆ ಕಡೆದ ನೋಡೋದೈತಿ ಐತ್ಲ ಏನು ಹೊಲ ಐತಿ ಇವು ಒಂದು ಅಂದ್ರೆ ಹಚ್ಚಾರಿ ಎಲ್ಲ ಆ ಕಡೆ ಏನೇನು ಹಚ್ಚಿದ್ರ ಇದು ಗಿಡ ಯಾವುದು? ಇದು ಪಪ್ಪಾಯಿ. ಪಪ್ಪಾಯಿ ಗಜ್ಗದ ಗಿಡ ಅದ. ಅಂದ್ರೆ ಗಜ್ಗ ಗುಂಡ ಗೋಲಿ ಆಡ್ತಾರಲ್ಲ, ರಗ್ಗೋಲಿ ರಂಗೋಲಿ ಅಂತ. ಗುಂಡ ಆಡೋದು ಗೊತ್ತಿಲ್ಲ ನಂಗೆ. ಗುಂಡಮ್ಮ ನಡೆ ಗುಂಡಮ್ಮ ಅಂತ. ಗುಂಡ ಆಡೋದಂತಂದ್ರೆ ಗುಂಡಮ್ಮ ಅಂದ್ಬಿಡ್ತಾನೆ. ಹೋಗೋಣೇನು ರೋಡ್ನಾಗ? ಹಿಂಗೆ ಹಾಂ ಬಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ನಡಿ. ಸೊ ಅವ್ರಿಗೆ ಲೇಡೀಸ್ ಫಸ್ಟ್ ಅಂತ. ಸೊ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಇದ್ರೊಳಗೆ ಹೆಂಗಪ್ಪ ಬರೋದೀಗ ಅಂತ ಅನಿಸ್ಬಿಟ್ಟೈತಿ. ಮುಂದೆ ಹೋಗ್ತೀನಿ ಸರಿ. ಸೊ ನಮ್ಮ ಗುಂಡ್ಯಾ ಸಕ್ರ ಇವತ್ತು ನಮ್ಮ ಗುಂಡ್ಯಾ ಅವ್ರಿಗೆ ಪ್ರಾಬ್ಲಮ್ ಮಾಡಿಬಿಟ್ಟೈತಿ. ಇವತ್ತು ಚೂರಿ ಬಿಟ್ಟೈತಿ, ಕಾಲೆಲ್ಲ ಉರಿಯಾಕತೈತಿ ಅವ್ರಿಗೆ ಈಗ. ಸೊ ಅದ್ರಾಗ ಇದು ರೌದಿ ಒಂದು ಜಾಸ್ತಿ ಹರಿತವಾಗೈತಿ. ಸೊ ಇದೊಂದು ತರಿತಂದ್ರೆ ಮುಗೀತಿ. ಮನೆಗೆ ಹೋಗಿ ಬೈತಾರ ಏನು ಮಾಡ್ತಾರ ಗೊತ್ತಿಲ್ಲ ನನಗಂತರೂ. ಬೈತಾರೇನ್ರಿ ಮನೆಗೆ ಹೋಗಿ? ಅಯ್ಯೋ ಬಡಿಬೇಡ್ರಿ, ಬೈಯೋದಿಲ್ಲ ಅಂತ ಬಡಿತಾರಂತ ನೋಡ್ರಿ. ಸೊ ನಮ್ಮ ಹೊಲಕ್ಕೆ ಸಾಕಾಗುವಷ್ಟು ನೀರಾವರಿ ಸೌಲಭ್ಯ ಐತಿ. ಸೊ ನೀರಾವರಿಗೆ ತಕ್ಕಂತೇ ನಮಗಿನ್ನೂ ಹೊಲ ಇಲ್ಲ ಜಾಸ್ತಿ. ಸೊ ಕಮ್ಮಿ ಐತಿ, ನೀರೇನು ಜಾಸ್ತಿನೇ ಐತಿ ನಮ್ಮ ಕಡೆ. ನೀರು ಬರೋದೇ ಇಲ್ಲ ಇಂತಕ. ಬಾ, ನೀನು ಬರೋದಿಲ್ಲ ಅಂತ ಗೊತ್ತೈತನಾ? ಮತ್ತೆ ಎಲ್ಲಿ ನೀರೇ ಕಾಣೋತೀನಿ ಅಲ್ಲೇ ಅದ ಒಂದು ಲೈನ್ 2 ಲೈನ್. ಈಗ ಗಳೆ ಹೊಡೆದಾರ, ಅದಕ್ಕೆ ಈಗ ಬರೋದಿಲ್ಲ. ಮತ್ತೆ ಅಲ್ಲಿ ಹೊಡೆದಾರ ಮತ್ತೆ ಈಗ ಅಲ್ಲಿ ಹತ್ರ ಬಿಡಾಕತ್ತಾರ ಅದಕ್ಕೆ. ಸೊ ನೋಡ್ರಿ, ಗೊತ್ತಿಲ್ಲಾರ್ದವ್ರ ಜೊತೆ ಬಂದ್ರೆ ಇಷ್ಟು 108 ಕ್ವಶನ್ ಕೇಳ್ತಾರೆ ನಮಗೆ. ನಮ್ಗೆ ಮತ್ತೇನು ಗೊತ್ತಾಗಬಾರ್ದು ಆ ಥರ ಮಾಡಿಬಿಡ್ತಾರೆ. ಸೊ ನಾವು ಮೆಂಟಲ್ ಆಗಿಬಿಡ್ತೀವಿ ಇವ್ರ ಜೊತೆಗೆ ಸೇರಿ. ನೀರು ಬರೋದೇನ ಇಷ್ಟ ಅಂದಿನ ಇಲ್ಲಿ ಯಾಕಂದ್ರೆ ಬರೋದಿಲ್ಲ ಹತ್ತ. ಸೊ ಮತ್ತು ಹಂಗೆ ನಮ್ಗೆ ಲೈಟ್ ವ್ಯವಸ್ಥೆ ಅದು ಎಲ್ಲ ಐತಿಲ್ಲಿ. ಸೊ ಅದೇನು ಟಿ ಸಿ ಕಾಣ್ತೈತಲ್ಲ, ಟಿ ಸಿ ಸಕ್ರ ನಮ್ಮ ಗುಂಡ್ಯಾಗ ಕಲ್ಲು ಹೆಟ್ಟಾಕತ್ತಾರ್ರಿ ಇವರು. ಸೊ ಟಿ ಸಿ ವ್ಯವಸ್ಥೆ ಅದು ಎಲ್ಲ ಇಲ್ಲೇ ಐತಿ. ಏನಾದರೂ ಪ್ರಾಬ್ಲಮ್ ಆದ್ರೆ ಇಲ್ಲೇ ರಿಪೇರಿ ಮಾಡ್ತಾರೆ. ನಮ್ಮ ಮನೆಯಿಂತ್ರ ಕೆಳಗಡೆ ಸ್ವಲ್ಪ ಮನೆಗಳಿದಾವ. ನಮ್ಮ ಹೊಲದ ಕೆಳಗಡೆ ಸ್ವಲ್ಪ ಮನೆಗಳಿದಾವ. ಸೊ ಇಲ್ಲಿ ನೋಡ್ಬೋದು ಇದು ರೂಟ.
ಸೊ ನಾವು ಚಿಕ್ಕವರಿದ್ದಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅದು ಇಲಂಚಿಕಾಯಿ ಅಂತಂತಾರ, ನಾವು ಬೆಲ್ಬೆಂಚಿಕಾಯಿ ಅಂತ ಹಿಂಗೆ ಅಂತಿದ್ವಿ. ಸೊ ಅದು ಗಿಡ ಐತಿ ಇಲ್ಲಿ ಕಡ್ದಾರ. ನಾವಂತ್ರಿ ಜಾಸ್ತಿನ ಬರ್ತಿದ್ವಿ ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಸೇರಿ, ಸಣ್ಣ ಸಣ್ಣವ್ರು ಹಿಡ್ದ ಫ್ರೆಂಡ್ಸ್ ನನಗಂತರು. ಸೊ ಎಲ್ಲರೂ ಬರ್ತಿದ್ವಿ. ಯಾರಾದರೂ ಒಬ್ರು ಏನು ಹರಿದ್ರೆ ನಾವೆಲ್ಲ ಅದನ್ನು ತೆಳಗಡೆ ನಿಂತು ಆರಿಸ್ಕೋತಿದ್ವಿ. ಮತ್ತು ಹಂಗೆ ಇಬ್ಬರು ಮ್ಯಾಗಿನಿಂತ ಹರಿದಾರು ಆರಿಸ್ಕೊಂಡಾರು ಎಲ್ಲರೂ ಸಮಾನಾಗಿ ಹಂಚ್ಕೋತಿದ್ವಿ. ನಾವು ರೋಡ್ನ್ಯಾಗಿಂತ ವಾಕಿಂಗ್ ಮಾಡ್ಕೋತ ಬರಾಕತ್ತೀವಿ. ಸೊ ಹಾಗಾಗಿ ನೋಡ್ರಿ, ಸೊ ಇಷ್ಟೆಲ್ಲ ಕೇಳಿದ್ರು. ಸೊ ಅದಕ್ಕೋಸ್ಕರ ಇದು 53 ವಿಡಿಯೋನ ಕೇಳಿದವ್ರಿಗೆ ರೆಸ್ಪೆಕ್ಟ್ ಮಾಡಿ. ಸೊ ಎಲ್ಲರೂ ಹೇಳ್ತಾರೆ ಒಂದಿನ ನಿಮ್ಮ ಲೈಫ್ ಸ್ಟೋರಿನ ಶೇರ್ ಮಾಡಿರಿ, ಲೈಫ್ ಸ್ಟೋರಿ ಹೇಳ್ರಿ, ನಿಮ್ಮ ಲೈಫ್ ಸ್ಟೋರಿ ಅಂತ ಹೇಳಿ. ಸೊ ಒಂದಿನ ಡೆಫಿನೆಟ್ಲಿ ಹೇಳ್ತೀನಿ ನನ್ನ ಲೈಫ್ ಸ್ಟೋರಿನ. ಸೊ ಯಾಕಂದ್ರೆ ಸ್ವಲ್ಪ ಪರ್ಮಿಷನ್ ತೊಗೋಬೇಕು ನಮ್ಮ ಹಸ್ಬೆಂಡ್ದು, ಅದ್ರೊಳಗೆ ಎಲ್ಲ ಏನೆಲ್ಲ ಮಾತಾಡ್ಬೇಕತ್ನಿ. ಸ್ವಲ್ಪ ಅದನ್ನು ಪರ್ಮಿಷನ್ ತೊಗೊಂಡು ಒಂದಿನ ಲೈಫ್ ಸ್ಟೋರಿ ಮಾಡ್ಬೇಕಂತೈತಿ. ಯಾಕಂದ್ರೆ ಅವ್ರು ಬೈಬಾರ್ದಲ್ಲ, ಅದಕ್ಕೆ ಏನೋ ನಾವು ಹೇಳ್ಬೇಕಾತಿರ್ತೀವಿ, ಅವ್ರು ಬೈದ್ರೆ ಅದು ಪ್ರಾಬ್ಲಮ್ ಅಂಥೇಳಿ. ಸೊ ನಮ್ಮ ಹಸ್ಬೆಂಡ್ ಪರ್ಮಿಷನ್ ಬೇಕು ನನಗೆ ಲೈಫ್ ಸ್ಟೋರಿ ಮಾಡಕ್ಕೆ ಒಂದಿನ. ಸೊ ಹೇಳಕ್ಕೆ ಸೊ ಹಾಗಾಗಿ ಅವ್ರು ಪರ್ಮಿಷನ್ ಕೊಟ್ರೆ ಒಂದಿನ ಪರ್ಮಿಷನ್ ಐತಿ, ಯಾರು ಮಾತಾಡೋದು ಅದನ್ನ ಹೇಳ್ತೀನಿ. ಹಾಂ, ಅವ್ರು ಹೇಳ್ತಾರಂತ. ಸೊ ಅದಕ್ಕೋಸ್ಕರ ಪಾಯಿಂಟ್ಸ್ ಯಾವ್ದು ಪಾಯಿಂಟ್ಸ್. ಸೊ ಅಷ್ಟನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವತ್ತು ನಮ್ಮ ಡಾರ್ಲು ಜಾಸ್ತಿ ಇನ್ವಾಲ್ವ್ ಆಗಿಲ್ಲ ಇದ್ರೊಳಗೆ. ಇಲ್ಲ, ಅದು ನನಗೆ ಕರಿತಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತೀರ ನೋಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.